ಎಲ್ರಿಗೂ ನಮಸ್ಕಾರ. ಇಲ್ಲಿ ನಾವು ಬೆಟ್ಟದ ಮಲ್ಲಣ್ಣ ಗುಡ್ಡಕ್ಕೆ ಬಂದಿದ್ವಿ. ಬನ್ನಿ ಗುಡ್ಡ ತಾನ ನೋಡಿ. ಇದು ಆ್ಯಕ್ಚುಲಿ ನೀವು ನೋಡ್ಬೋದು ಫುಲ್ ಎಲಿವೇಶನ್ಸ್. ಇಲ್ಲಿಂದ ಫುಲ್ ಅಲ್ಲಿ ಕೆಲವೊಂದು ಏನು ಸ್ಟೆಪ್ಸ್ ಇದ್ದಾವೆ, ಅಲ್ಲಿ ಹತ್ಕೊಂಡು ಹೋಗ್ಬೇಕು. ಫುಲ್ ಕಲ್ಲು. ಲೆಟ್ಸ್ ಗೋ. ಫುಲ್ ಹೆವಿ ಇದೆ. ಕಾಲು ಜಾರ್ಕೊಂಬಿದ್ರೆ ಸೀದಾ ಅಂದರೆ ಆ್ಯಕ್ಚುಲಿ ಏನು ಮಾಡಿಲ್ಲ. ಇಲ್ಲೊಂದು ಸ್ವಲ್ಪ ಕಲ್ಲಿನಲ್ಲೇ ಇವು ಸ್ಟೆಪ್ಸ್ ಇದ್ದಾವೆ. ಬನ್ನಿ. ಬಾ ಮುಂದಕ್ಕೆ. ಏನು ಇನ್ಸ್ಟಾಗ್ರಾಮ್ ಅಲ್ಲ, ಫುಲ್ ಬೆಟ್ಟ. ಇಲ್ಲಿಂದ ಒಂದು ಸರಿ ವ್ಯೂ ನೋಡಿ. ಆ್ಯಕ್ಚುಲಿ ನಮ್ಮ ಅರ್ಧ ತಾಲೂಕೆ ಕಾಣಿಸುತ್ತೆ. ಹಾಂ ಬಾ ಮ್ಯಾಕ್ ಬಂದು. ಮತ್ತೆ ಇಲ್ಲಿ ಎಕಡೆಗೆ ಜಾಡ ಇಲ್ಲೇ ಒಂಬ ಬಿಡ್ಜಾಡ. ಹಾಂ ಫುಲ್ ಹತ್ತದಾಗಲ್ಲ ನೋಡಿ. ಫುಲ್ ಬೆಟ್ಟ. ಅದು ಆ್ಯಕ್ಚುಲಿ ಆ ವ್ಯೂಸ್ ನಿಮಗೆ ಕಾಣಲ್ಲ. 2 ಕಿಲೋಮೀಟ್ರ್ ಮೇಲೆ. ಅಬ್ಬ ಇಲ್ಲಿ ಒಳ್ಳೆಯಾರ ಕೆಳಗೆ ನೋಡಿ. ಅಪ್ಪ ತಲೆ ಕೆಳಗೆ ನೋಡ್ರಿ. ಆ್ಯಕ್ಚುಲಿ ತಲೆಗೆ ತಿರುಗ್ತದೆ. ನೀವು ಈ ವ್ಯೂ ನೋಡ್ಬೋದು ಮೇಲೆ ಬ್ಯಾಕ್ಗ್ರೌಂಡ್. ಇಲ್ಲಿ ನೋಡಿ ಒಂದು ಸರಿ. ಹಬ್ಬ ಕೆಳಗಡೆ ನೋಡಿದ್ರೆ ತಲೆನೇ ತಿರುಗ್ತದೆ. ಇನ್ನೂ ಮ್ಯಾಗ ಹೋಗಿ ಇನ್ನು ಹೋಗೋಣ. ಹೋಗಂಬ. ಏನೈತೆ ಕೆಲಸ ಇಲ್ಲ, ಏನೂ ಇಲ್ಲ. ನೋಡಿ ಎಲ್ಲಿ ಹೋಗಿ ರೋಡ್ ಇಲ್ಲೇ ಐತೆ. ಇಲ್ಲ ಹೋಗಂಬ. ಏನು ಗುರು ಇದು ಹಿಂಗಿದೆ. ಭಾರಿ ಬಿಸಿಲು. ಭಾರಿ ಬಿಸಿಲು. ನಮ್ಮ ರಾಕೇಶ್ ಅವ್ರು ಹೇಳ್ತಾ ಇದ್ದಾರೆ. ಮತ್ತೆ ಎಲ್ಲಿ ಹೋಗೋದು? ಇನ್ನು ನೋಡ್ರಿ ಬ್ಯಾಕ್ಗ್ರೌಂಡ್ ತೋರಿಸ್ತೀವಿ. ಇಲ್ಲಿಂದ ಮೆಟ್ಲಗಳು ಮತ್ತೆ ಇದು ಆ್ಯಕ್ಚುಲಿ ಅದು ಮತ್ತೆ ಸ್ಟೇರ್ಸ್ ಇದೆ ನೋಡಿ. ಕಾಡು ಇದು ಫುಲ್ಲು ಕಾಡಿನ ಥರನೇ ಇದು. ಬನ್ನಿ. ಇಷ್ಟು ಬರೋತಿ ಆ್ಯಕ್ಚುಲಿ ಇಲ್ಲಿ ಬರೋಕ್ಕಿಂತ ಮುಂಚೆ ನಾವು ಊಟ ಮಾಡಿದ್ವಿ. ಅಲ್ಲಿ ಇಷ್ಟು ಬರೋದಕ್ಕೆ ಅಲ್ಲಿ ಹೊಟ್ಟಸ್ತಾ ಇದೆ ನನಗೆ. ಅವ ಕಾಡು ದಾರಿಯಲ್ಲಿ ಸೂರ್ಯ ಅಬ್ಬಾ. ಇಲ್ಲಿಂದ ಬಿದ್ದರೆ ಏನು ಉಳಿಯಲ್ಲ. ದೇವರನೇ ಏನು ಉಳಿಯಲ್ಲ ನೋಡಿ. ಇಲ್ಲಿಂದ ಸೀದಾ ಕಾಡು, ಬರೀ ಓನ್ಲಿ ಕಾಡು ದಾರಿ. ಫ್ಯಾನ್ಸ್, ಐ ಲೈಕ್ ಫ್ಯಾನ್ಸ್ ಹತ್ರ ಹೋಗ್ಬೇಕಂತ ನನಗೆ ಭಾಳ ಆಸೆ ಚಿಕ್ಕವನಿದ್ದಾಗಿಂದ. ಎಲ್ಲೈತೆ ರೋಡ್? ಈಗ ಅರ್ಧ ಬಂದಿವೆ. ನಾವು ಅದಕ್ಕೆ ಸಿಗುತ್ತೆ ಅಂತ ನಮಗೆ ಗೊತ್ತಿತ್ತು. ಅದಕ್ಕಾಗಿಯೇ ನಾವು ಊಟ ಮಾಡ್ಕೊಂಡು ಬಂದಿದ್ದೀವಿ. ಬನ್ನಿ, ಏನಾಗಲ್ಲ. ಹಾಗೆ ನೀವು ಮುಂದಕ್ಕೆ ಬಾ. ಸೈಡ್. ಮತ್ತೆ ಕಾಡ್ದಾರೆ. ಏನು ಗುರು ಇವು ಬಂಡೆಗಳು. ಅನ್ನೋದರ ಲೆವೆಲ್. ಮನೆಯೆಲ್ಲ ಕಟ್ಬಿಟ್ಟಿದ್ದಾರೆ ಕಲ್ಲಲ್ಲಿ. ನಾವು ನಮ್ಮದು ಒಂದು ಅಂತಂದು ಎಲ್ಲಿಗೆ ಆ ವಂಶವನ್ನು ಎಲ್ಲಿ ಹೋದ್ರೂ ಉಳಿಸ್ಕೊಂಡು ಬಂದಿದ್ದೀವಿ. ಆಗ ಇಲ್ಲಿ ತೆಚ್ಚಿಬಿಡ. ಓಹೋ ಗುರುವೇ, ಏನಿದು? ಯಾಕಡೆಗಪ್ಪ ಮತ್ತೆ ಹೋಗೋದು? ಅಯ್ಯಪ್ಪ ಏನು ವ್ಯೂ ಗುರು. ಬೆಟ್ಟ ಫ್ಯಾನ್ಸ್ ಇಲ್ಲಿ ನೋಡು. ಎಲ್ಲಿ? ಇಲ್ಲಿ ಐತೆ. ಅದೀಗಲ್ಲ ಇದೆ ಮ್ಯಾಕ್. ಬಿಡು ಮತ್ತೆ ಜಾಡ ಹೋಗೋದ. ಇನ್ನೇನೈತೆ ಜೀವನದಾಗ. ಹೋಗಂಬನ್ನಿ ಎಲ್ಲರೂ. ಕೆಲವೊಂದಿಷ್ಟು ನಮ್ಮ ಫ್ರೆಂಡ್ಸ್ ಆಲ್ರೆಡಿ ಬೆಟ್ಟದ ಮಲ್ಲಪ್ಪ ಬಂದಿರ್ತಾರೆ, ಭಾಳ ಜನ. ಬಿಸಿಲಿಗೆ ಆ್ಯಕ್ಚುಲಿ ಯಾವ ಲೆವೆಲಿಗೆ ಬಿಸಿಲಿದೆ ಅಂದರೆ ಹೇಳೋಕ್ಕೆ ಆಗಲ್ಲ ಗುರು. ಆ ಲೆವೆಲಿಗೆ ಬಿಸಿಲಿದೆ. ಓ ಫ್ಯಾನ್ ಸೌಂಡ್ ಕೇಳ್ಬೋದು ನೀವು.
ಒಂಥರ ಮಷೀನ್ ಸೌಂಡ್ ಫುಲ್ಲು ಹೆವಿ. ಈ ದಾರಿ ಹೆಂಗೈತೆ ಅಂದರೆ ಒಂಥರ ಕಾಡ್ದಾರಿ. ಹಾಂ ಅಬ್ಬಾ, ಒಂದು ಸ್ವಲ್ಪ ಕಾಲು ಜಾರಿ ಬಿದ್ದ ಅಂದರೆ ಒಂದು ಮೂಳೆ ಉಳಿಯೋದು ತೊಟ್ಟಿಗೆಯಲ್ಲಿ ಏನೇನು ಉಳಿಯೋಲ್ಲ. ಇವು ಉತ್ತರ ಮಹಾಮೈದಾನಗಳು ಅಂತಂದ್ರೆ ಹಾಂ ಹೇಳಿ ಏನಾರ ಹೇಳ್ಬೋದು. ಉತ್ತರ ಮಹಾಮೈದಾನಗಳು ಇವು ದಮ್ಮತ್ತಿತ್ತ ಮಾಮ ತೊಗೊಂಡು ಯಾಕೆ ಕುತ್ಕೊಂತಿ ಬನ್ನಿ. ಹೋ ಬಂಡೆಗಳೆಲ್ಲ ಸೌಕೊಂಡು ಹೋಗ್ಬಿಟ್ಟಿದ್ದಾವೆ. ನಮ್ಮ ರಾಕೇಶ್ ಅವ್ರು ಆಲ್ರೆಡಿ ದಣ್ಕೊಂಬಿಟ್ಟಿದ್ದಾರೆ. ನಮಗೂ ಆ್ಯಕ್ಚುಲಿ ಫುಲ್ ದಣಿವಾಗೈತಿ. ಇರಲಿ, ಏನು ಮಾಡೋಕ್ಕಾಗಲ್ಲ, ಹೋಗೊಂಬನ್ನಿ. ಅಪ್ಪ ದೇವರೇ ಕಾಪಾಡಬೇಕು. ಮಳೆಗಾಲದಲ್ಲಿ ಇಲ್ಲಿ ಮಳೆಗಾಲದಾಗ ಬರೋದಾಗಲ್ಲ. ಮಳೆಗಾಲದಾಗ ಆ್ಯಕ್ಚುಲಿ ಬೆಟ್ಟದ ಮಳಪ್ಪನ ಗುಡ್ಡನ ಹತ್ತದೇ ಆಗಲ್ಲ, ದೇವ್ರಾಣೆಗಾಗಲ್ಲ. ನಾವು ಆ್ಯಕ್ಚುಲಿ ಎಲ್ಲೆಲ್ಲೋ ಹೋಗ್ತೀವಿ ಅಂದರೆ ಈ ಹೊರನಾಡು ಮತ್ತು ಯಾವ ಪ್ಲೇಸು ಈ ಕಾಡು. ಅಪ್ಪ ಕಾಲು ನೋಡಿ, ಅಲ್ಲಿ ಒಂದು ಸರಿ ನೋಡಿ ಆ ಬ್ಯಾಕ್ಗ್ರೌಂಡ್ನಾಗ ಇಲ್ಲಿ ನೋಡಿ ಫುಲ್ಲು. ನಾವು ಒಂದು ಸಾರಿ ನೋಡಿಬಿಡ್ತೀವಿ. ನೋಡು ಹೆಂಗೈತಲ್ಲ ಇಲ್ಲಿ ನೋಡಲಿ ಯಪ್ಪ. ನಾವು ದೊಡ್ಡ ಗುಡ್ಡನೇ ಹಚ್ಚಿದ್ದೀವಿ. ಎದೆ ಅಬ್ಬಾ, ಎದೆ ಬಡಿತ ಢಣ ಢಗ 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 ಡಬ ಡಬ ಅಂತ ಇದೆ. ನಮ್ಮ ತಮ್ಮ ಎಂಥ ಎನರ್ಜಿಟಿಕ್ ಗುರು, ನನಗಿಂತ ಮುಂದೆ ಓಡ್ತಾ ಇದ್ದಾನೆ. ಬೆವರು ಇಳಿದ್ಬೋದು ನನಗೆ ಆ್ಯಕ್ಚುಲಿ ಅನ್ಸ. ಅಪ್ಪ ಏನು ಸೌಂಡ್ ಇಲ್ಲ. ಅಪ್ಪ ಉಂಡದ್ದೆಲ್ಲ ನನಗೆ ಆ್ಯಕ್ಚುಲಿ ಏನಪ್ಪ ಅಂದರೆ ಸರಿಗೆ ಊಟ ಮಾಡ್ಕೊಂಬಂದಿದ್ದೆ. ಊಟ ಮಾಡಿರೋದೆ ಎಲ್ಲ ಮಡಾಸ್. ಇನ್ನೊಂದು ಸರಿ ಹೋಗಿ ಊಟ ಮಾಡಬೇಕು, ಇನ್ನೊಂದು ಸರಿ ಹೋಗಿ ಊಟ ಮಾಡಬೇಕು. ಅದ್ರಾಗ ಈ ಕ್ಯಾಮ್ರಾ ಹಿಡ್ಕೊಂಡು ಯಪ್ಪ ಸಾಧ್ಯನೇ ಇಲ್ಲ. ನೀವಾದರೆ ತಳಕಿಲ್ಲದೆ ಬಿಡ್ತೀರ ಬೇಡ ಅಂದು. ನಮ್ಮ ರಾಕೇಶ್ ಅವ್ರು ಏನೋ ಹೇಳ್ತಾ ಇದ್ದಾರೆ. ಏನು ಹೇಳು? ನೀವಂದರೆ ಸಾಕಾಗಿ ತಳಕಿಲ್ಲದೆ ಬಿಡ್ತೀರ. ಹೌದಾ? ಬೇಡ ಅಂದು ಮೈಯಲ್ಲಿ ಎಲ್ಲ ನೀರು. ಈ ಬಿಸಿಲಿಗೆ ಗುರು, ಈ ಬೇಸಿಗೆಯಲ್ಲಿ ಈ ಕಲ್ಲುಗಳ ಜೊತೆ ಸಾಧ್ಯನೇ ಇಲ್ಲ. ಹೋಗಿ ನಾವು ಇನ್ನೊಂದು ಸಾರಿ ಸ್ನಾನ ಮಾಡಬೇಕು. ಬಂದು ನೋಡೋದ ಬೆಟ್ಟ. ಹೌದಾ? ಬಾ ಗುರು ಮತ್ತೆ ಹೋಗೋಣ. ನಾವು ಮೊದಲನೇ ಬಾರಿಗೆ ನಾವು ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ಅದಕ್ಕೆ ವೀಡಿಯೋ ಮಾಡ್ತಾ ಇರೋದು. ಆ್ಯಕ್ಚುಲಿ ಭಾಳ ನಮ್ಮ ಸೈಡ್ ಪೀಪಲ್ಸ್ ಎಲ್ಲ ನೋಡಿರ್ತೀರಿ. ಏನು ಬೆಟ್ಟದ ಮಲ್ಲಪ್ಪನ ಗುಡಿಗೆ ಆರಾಮ್ ವಾರಕ್ಕೊಂದ್ಸರಿ 2 ವಾರಕ್ಕೊಂದ್ಸರಿ ಬರ್ತಾ ಇರ್ತಾರೆ. ಆದರೆ ಆ್ಯಕ್ಚುಲಿ ನಾವು ಬಂದಿದ್ವಿ ಆದರೆ ಹತ್ತಿದ್ದಿಲ್ಲ. ಯಪ್ಪ ಬಿಸಿಲು ದಮ್ಮತ್ತಿಲ್ಲ ರಕ್ಕಿ ನೀನು ಲೇ ಜಾರ್ಕೊಂಬಿದ್ನೆ ಬಂದು ಸೀದಾ ಹೋಗಿ ನೋಡಿ. ಹಬ್ಬ ನೋಡಿ ನೋಡಿ, ಯಾವ 1 ಅವರ್ ಪ್ಲೇಸ್ ಇಲ್ಲ, ಯಾವುದೂ ಇಲ್ಲ, ಫುಲ್ ಗ್ರೀನರಿ. ಇನ್ನು ಮಳೆಗಾಲದಲ್ಲಿ ಅಲ್ಲಿ ಒಂದಿಷ್ಟು ಫ್ಯಾನ್ಸ್ಗಳಿದ್ದಾವೆ. ಇಲ್ಲಿ ಫುಲ್ ಗ್ರೀನ್. ಇಲ್ಲಿ ಫ್ಯಾನು ನಾನು ಹೇಳಿದ್ನೆಲ್ಲ ಫ್ಯಾನ್ ಹತ್ರ ಹೋಗ್ತೀವಿ, ವಿಡಿಯೋ ಮಾಡ್ತೀವಿ ಅಂತಂದು ಈ ಫ್ಯಾನ್ ಹತ್ರನೇ ಹೋಗ್ತಾಯಿದ್ದೀವಿ. ಜರ್ನಿನ ಸ್ಟಾರ್ಟ್ ಮಾಡೋಣ. ಎಲ್ಲ ಹೇಳ್ತಾರೆ ಟ್ರೆಕ್ಕಿಂಗ್ ಹೋಗ್ಬೇಕಂತ. ರೊಕ್ಕ ಖರ್ಚಾಗ್ಲಂಗೆ ಟ್ರೆಕ್ಕಿಂಗ್ ಹೋಗ್ಬೇಕಂದ್ರೆ ಇಂಥ ಬೆಟ್ಟ ಗುಡ್ಡ ಹತ್ಬೇಕಷ್ಟೇ. ನೀವು ಸಾಹಸಕ್ಕೆ ಕೈ ಹಾಕ್ಬೇಡ್ರಿ, ಯಾಕಂದರೆ ಊಟ ಮಾಡಿ ಹೋಗ್ರಿ. ನಾವು ಆ್ಯಕ್ಚುಲಿ ಈಗ ಜಸ್ಟ್ 5 ಮಿನಿಟ್ಸ್ ಬಿಫೋರ್ 5 ಮಿನಿಟ್ಸ್ ಬಿಫೋರ್ ಊಟ ಮಾಡಿದ್ವಿ. ಈಗ ಬಂದಿದ್ವಿ, ಫುಲ್ ಹೊಟ್ಟೆ ಹಸ್ತಾಯಿದೆ. ಏರಕ್ಕೆ ಹತ್ತೋದೇ ನಾವು ಆ್ಯಕ್ಚುಲಿ ಹತ್ತುತ್ತೀವಿ, ಆದರೆ ಹಿಡಿಯೋದಿದೆಯಲ್ಲ ಈ ಸುಸ್ತಾಗಿರೋ ಇದರಲ್ಲಿ ಇಳಿಯೋದು ತುಂಬಾ ಕಷ್ಟ ಗುರು. ಹಾಂ ನೋಡಿ ನಮ್ಮ ರಾಕಿ ಎನರ್ಜೆಟಿಕ್ ಬಾಯ್, ಅವನಿಗೆ ಆ್ಯಕ್ಚುಲಿ ಸುಸ್ತಾಗಿದೆ ಅಂತೆ. ನನಗೆ ಆ್ಯಕ್ಚುಲಿ ಅದು ಡಬಲ್ ಆಗಿದೆ.
ಆಗೈತೆ ಅನ್ನೋಕ್ಕಿಂತನೂ ಇಲ್ಲಿ ಮರ ಗಿಡಗಳು ಭಾಳ ಇದ್ದಾವೆ. ಅಂದರೆ ಆಕ್ಸಿಜನ್ ಏನು ಸರ್ಕ್ಯುಲೇಷನ್ಸ್ ಭಾಳ ಭಾಳ ಆಗ್ತಿರ್ತೈತಿ. ಆ್ಯಕ್ಚುಲಿ ನಾವು ಹಿಂಗೆ ಈ ಥರ ಕ್ಯಾಮ್ರಾ ಹಿಡ್ಕೊಂಡ್ರೆ ಸೂರ್ಯ ಆಪೋಸಿಟ್ ಇದ್ದಾನಲ್ಲ ಏನು ಭಾಳ ಸುಸ್ತು ಅನ್ಸೋದು. ಮೈಯಲ್ಲೆಲ್ಲ ನೀರು ಎಳಿತಾ ಇದೆ. ಹಾಗೆ ನಿನಗೆ ನಾನು ಮನೆಗೆ ಹೋಗಿ ಇನ್ನೊಂದ್ಸರಿ ಸ್ನಾನ ಮಾಡಿ ಬನ್ನಿ ಓಂ ಬನ್ನಿ. ಹಾಂ ಅಪ್ಪ ಓಂ ಬನ್ನಿ. ರಕಿ ಯಾವ್ದಾರು ಸಾಂಗ್ ಹೇಳು ರಕಿ. ನಮ್ಮ ತಮ್ಮ ನಮ್ಮ ಬ್ರದರ್ಹುಡ್ಡು ಸಾಂಗ್ ಹೇಳ್ತಾನೆ ಕೇಳಿ ಹೇಳಪ್ಪ. ಈ ಥರ ಏನೋ ಮಾಡ್ತಿದ್ದೀವಿ ಅಂದರೆ ಆ್ಯಕ್ಚುಲಿ ಸಾಂಗ್ ಹಾಕ್ಕೊಂಡು ಹೋದರೆ ಏನು ರಕಿ ಯಾರಾದಾರಲ್ಲಿ ಹುಡ್ರಲ್ಲಿ ಅಲ್ಲಿ ನೋಡ್ರಿ ಕೆಲವೊಬ್ಬ ಸಣ್ಣ ಹುಡುಗರು ಏನು ಮಾಡಚ್ಚಿರ್ಲಿ ಏನು ಮಾಡಚ್ಚಿರಿ ನೋಡಿರಿ ಸಣ್ಣ ಸಣ್ಣ ಹುಡುಗರೆಲ್ಲ. ನಮಗೆ ಇಷ್ಟು ಸುಸ್ತಾಗುತ್ತೆ ಈ ಬೆಟ್ಟದ ಮೇಲೆ ಹತ್ತಕ್ಕೆ. ದೇವ್ರಣ್ಣ ನನಗೆ ಎತ್ತದಾಗಲ್ರಕ್ಕಿ ಹೋಗಂಬ ಮುಟ್ಟಿ ಬರೋಣ ಹೆಂಗೆ. ಗಾಡಿ ಹೊಡ್ಯಾಕಾರ ಅಣ್ಣನ ಹೊಡಿಲಿ, ನಾವು ಯಾರು ಹೊಡೆಯೋದು ಬೇಡ. ಇಲ್ಲಿ ನೋಡು ಮೈಯಾಗೆಲ್ಲ ನೀರು ಇಳ್ದೋದಲ್ಲಿ. ಅಪ್ಪ ಈ ಪತಿ ಅವನಿಗೆ ಆಗಬಾರ್ದು. ಈ ಲೆವೆಲಿಗೆ ಬಿಸಿಲು ನೀವು ನೋಡ್ಬೋದು. ಈ ಮುಗಿ ತುನಿಯಿಂದ ನೀರು ಇಳಿತಾ ಇದ್ದಾವೆ. ಅಬ್ಬಾ ಯಾಕೆ ಇನ್ನೆಷ್ಟು ಹೋಗ್ಬೇಕಲ್ಲಿ ಆ ಹುಡ್ರನ್ನ ಮಾತಾಡ್ಸ್ಕೊಂಡು ಹೋಗಂಬಾರಪ್ಪ. ನೀರು ಇಳಿದೋದು ಬಿಸಿಲಿಗೆ. ಯಪ್ಪ ನೆಳ್ಳಲ್ಲಿ ಎಲ್ಲಾದ್ರೂ ಒಂದು 5 ನಿಮಿಷ ರೆಸ್ಟ್ ಮಾಡೋಣ. ಆ್ಯಕ್ಚುಲಿ ಈ ಕ್ಯಾಮ್ರಾ ಹಿಡ್ಕೊಂಡು ಈ ಕಲ್ಲನ್ನು ಹತ್ತದಾಗಲ್ಲ. ಆ್ಯಕ್ಚುಲಿ ಯಾವ ಥರ ಇದೆ ಅಂದರೆ ಎಲಿವೇಶನ್ ಫುಲ್ ಈ ಥರ ಇದೆ. ಹಿಂಗೆ ಒಂದು ಸ್ವಲ್ಪ ಜಾರಿ ಬಿದ್ದರೂ ಅಬ್ಬ ಮೂಗಿನೆಲ್ಲ ನೀರು ಮೂನೆಲ್ಲ ನೀರು ಎಳೆಚ್ಚವ. ಈಗ ನೀವು ಬೆಳ್ತಾ ಇಲ್ಲ ಬಿಡಲಿ ಅದೇ ಒಮ್ಮೆ. ಈ ಸಣ್ಣ ಮಕ್ಳಿಗೆ ಹೆಂಗಂದ್ರೆ ಒಂಥರ ಆದಿಮಾನವ್ರ ಥರ. ಹೆಂಗಂದ್ರೆ ಅವ್ರನ್ನೊಂದು ಇಂಟ್ರ್ಯೂ ಮಾಡಂಬ ಇಲ್ಲಿ ಕರ್ಕೊಂಬೈಲ್ಲ. ಬರ್ರಿ ಇಲ್ಲಿ ಬರ್ರಿ ಏನಾರ ಹೇಳಿ ಬರ್ರಿ. ಅವರೇ ಬರ್ತಾಯಿದ್ದಾರೆ. ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗೈತೆ ಹೇಳಿ ಬರ್ರಿ. ಈ ಪಾಪ ಯಾರೋ ಹುಡ್ರು ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಈ ದಿನ ಹತ್ತುತ್ತೀರಿ ನೀವು ಮೆಲ್ಲಕಪ್ಪ ಬಿದ್ದಿದೆ. ಬಂದರು ಮ್ಯಾಕ್ ಹತ್ತಿದ್ರಿ ಫ್ಯಾನ್ ಹತ್ರ ಹೋಗಿದ್ರಿ. ಬಲ್ಲಿ ಏನಾರು ಹೇಳ್ಬ. ಎಲ್ಲಿ ಹೋದ್ ದೊಡ್ಡದ ಇನ್ನೂ ಭಾಳ ದೂರ ಐತೆ. ಹೆಂಗೆ ಬಂದಿರಿ ಎಲ್ಲಿ ಇನ್ನೂ ಭಾಳ ದೂರ ಐತೆ. ಇವಪ್ಪ ಕಾಲು ಸುಡಾಕತ್ತೇವಲ್ಲ ನಮ್ಮ ಅಲ್ಲಿ. ಇನ್ನೂ ಅಷ್ಟು ದೂರ ಹೋಗ್ಬೇಕು. ಇದ ದಾರಿ ಏನು? ನಾವು ಸುಮ್ಮನೆ ಈ ಬಿಸಿಲಲ್ಲಿ ದೇವರಣೆ ಹೋಗೋದಾಗಲ್ಲ, ಸುಮ್ಮನೆ ವಾಪಸ್ ಹೋಗೋದು ಬೇಸಿ. ಫ್ಯಾನಿನ ಸೌಂಡ್ ಅಂತೂ ಫುಲ್ ಹೆವಿ ಸೌಂಡ್ ಇದೆ. ಅಲ್ಲಿಗೆ ಹೋಗ್ಬೋದು. ಆ್ಯಕ್ಚುಲಿ ಈ ಬಿಸಿಲಲ್ಲಿ ಸಾಧ್ಯನೇ ಇಲ್ಲ. ಅಪ್ಪ ಏನು ಬಿಸಿಲು ಗುರು. ನಾವು ಏನು ಮಾತಾಡ್ತಾ ಇಲ್ಲಪ್ಪ, ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಏನಾದರೂ ಹೇಳು, ನೀನು ಯಾವ ಊರು? ಹಾಂ ಸೋಗಿತಾಂಡ. ನಿಂದು ಯಾವುದು? ಇಂದು ಸೋಗಿತಾಂಡದಲ್ಲಿ ಯಾವ ಸ್ಕೂಲಿಗೆ ಹೋಗ್ತೀಯೋ ನೀನು? ನೀವು ತಾಂಡದ ಸ್ಕೂಲ್ ಹೋಗ್ತೀಯ? ಇವನೇನು ಮಾತಾಡ್ತಾನೆ ಇಲ್ಲ ಅಲ್ಲ. ನೀನು ನಂದಳ್ಳಿ ತಾಂಡ. ನೀನು ಎಷ್ಟನೇ ಕ್ಲಾಸು? 4th. ನೀನು? ನೀನು ಎಷ್ಟನೇ ಕ್ಲಾಸಪ್ಪ? ಫಸ್ಟ್ PUC. ಏನು ಹಚ್ಚಿದ್ದೀಯಪ್ಪ ನೀನು? ಇನ್ನೂ ಹಚ್ಚಬೇಕು.
ರಿಸಲ್ಟ್ ಯಾವಾಗ ಬರ್ತದೋ ನಿಮ್ಮದು? ಇವತ್ತು ಬರ್ತದೆ. ಇವನು ಎಸ್ ಎಲ್ ಸಿ. ಇವನು ಅದಾನಲ್ಲಿ ಇಲ್ಲಿ, ಇವನು ಎಸ್ ಎಲ್ ಸಿ. ನಾವು ಎಸ್ ಎಲ್ ಸಿ ಬಟ್ ಪಾಸ್ ಆಗೋದು ಡೌಟ್.